ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಖ ಗೋಪಾಲ ಅಥವಾ ಸಾಕ್ಷಿ ಗೋಪಾಲ ಅನ್ನೋ ದೇವಾಲಯದ ಬಗ್ಗೆ ಕೇಳಿದ್ದೀರಾ? ಈ ದೇವಾಲಯ ಅದೆಷ್ಟು ಸುಂದರ ಹಾಗೂ ಮನೋಹರವಾದದ್ದು ಅಂದರೆ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿದರೆ ನಿಜಕ್ಕೂ ರೋಮಾಂಚನವಾಗುತ್ತೆ. ಔಪಚಾರಿಕವಾಗಿ ಸತ್ಯಪದಿ ಗೋಪಿನಾಥ ದೇವಾಲಯ ಎಂದು ಕರೆಯಲ್ಪಡುವ ಸಖಿ ಗೋಪಾಲ ದೇವಾಲಯವು ಒಡಿಶಾದ ಪುರಿ ಭುವನೇಶ್ವರ ಹೆದ್ದಾರಿಯಲ್ಲಿರುವ ಸಖಿ ಗೋಪಾಲ್ನಲ್ಲಿರುವ ಭಗವಾನ್ ಗೋಪಿನಾಥನಿಗೆ ಸಮರ್ಪಿತವಾದ ಮಧ್ಯಕಾಲೀನ ದೇವಾಲಯ. ಈ ದೇವಾಲಯವನ್ನ ಕಳಿಂಗ ವಾಸ್ತು ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಅಷ್ಟಕ್ಕೂ ಈ ದೇವಾಲಯ ನಿರ್ಮಾಣವಾಗಿದ್ದರ ಹಿಂದೆ ಒಂದು ರೋಚಕ ಕಥೆ ಕೂಡ ಇದೆ. ಆ ಕಥೆ ನಿಜಕ್ಕೂ ಶ್ರೀಕೃಷ್ಣನ ಮೇಲಿನ ಭಕ್ತಿ, ನಂಬಿಕೆ, ಶ್ರದ್ಧೆಯನ್ನ ದುಪ್ಪಟ್ಟು ಮಾಡುತ್ತೆ. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಸಾಕ್ಷಿ ಗೋಪಾಲ ದೇವಾಲಯದ ಹಿನ್ನೆಲೆ, ದಂತಕಥೆ ಹಾಗೂ ಸ್ಥಳ ಪುರಾಣ ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಸಾಕ್ಷಿ ಗೋಪಾಲ ದೇವಾಲಯ ನಮ್ಮ ದೇಶದ ಪ್ರಮುಖ ಕೃಷ್ಣ ದೇವಾಲಯಗಳಲ್ಲೊಂದಾಗಿದ್ದು, ಪುರಿಗೆ 19 ಕಿಲೋಮೀಟರ್ ಉತ್ತರಕ್ಕೆ ರಾಷ್ಟ್ರೀಯ ಹೆದ್ದಾರಿ 8ರಲ್ಲಿ ಒಂದು ಹಳ್ಳಿಯಲ್ಲಿದೆ. ಸಾಕ್ಷಿ ಗೋಪಾಲ ದೇವಸ್ಥಾನಕ್ಕೆ ಸಂಬಂಧಿಸಿದ ಅನೇಕ ದಂತಕಥೆಗಳಿವೆ. ಅವುಗಳಲ್ಲಿ ಒಂದು ಈ ದೇಗುಲವನ್ನ ಕೃಷ್ಣನ ಮೊಮ್ಮಗ ಮಹಾರಾಜ ವಜ್ರ ನಿರ್ಮಿಸಿದನೆಂಬ ಐತಿಹ್ಯವಿದೆ. ಅಲ್ಲದೆ ಕೃಷ್ಣನಿಗೆ ಸಮರ್ಪಿತವಾಗಿ ದೇಶದಾದ್ಯಂತ ಇದೇ ರೀತಿಯ ಇತರ ಪವಿತ್ರ ದೇವಾಲಯಗಳನ್ನ ನಿರ್ಮಿಸಿದನೆಂದು ನಂಬಲಾಗಿದೆ. ಈ ದೇವಾಲಯದ ರಾಧಾಕೃಷ್ಣ ವಿಗ್ರಹಗಳು ಬಹಳ ಸುಂದರವಾಗಿರುವಂಥದ್ದು. ಮುಖ್ಯ ದೇಗುಲದ ಸನಿಹವೇ ಒಂದು ಶ್ರೀರಾಮ ದೇಗುಲ ಕೂಡ ಇದೆ. ದೇವಾಲಯದ ಸನಿಹ ಚಂದನ ಸರೋವರವೆಂಬ ಸರೋವರವಿದ್ದು, ಯಾತ್ರಿಕರು ದರ್ಶನಕ್ಕೆ ಮೊದಲು ಇಲ್ಲಿ ಸ್ನಾನ ಮಾಡ್ತಾರೆ. ದೇವಾಲಯದ 2 ಬದಿಗಳಲ್ಲಿ ರಾಧಾಕುಂಡ ಮತ್ತು ಶ್ಯಾಮಕುಂಡ ಎಂಬ 2 ಕಲ್ಯಾಣಿಗಳು ಇವೆ. ಈ ದೇವಾಲಯದ ಕುರಿತಾದ ಸ್ವಾರಸ್ಯಕರವಾದ ಒಂದು ಕಥೆ ಇದೆ. ಈ ಕಥೆ ತಿಳಿಯುವ ಹೊರತು ಈ ದೇವಾಲಯವನ್ನ ಸಂದರ್ಶಿಸುವ ಪ್ರಾಮುಖ್ಯತೆ ಅರಿವಾಗುವುದಿಲ್ಲ. ಈ ಕಥೆಯನ್ನ ಚೈತನ್ಯ ಮಹಾಪ್ರಭುಗಳ ಜೀವನ ಚರಿತ್ರೆಯಾದ ಚೈತನ್ಯ ಚರಿತಾಮೃತದಲ್ಲಿ ಸೊಗಸಾಗಿ ವರ್ಣಿಸಲಾಗಿದೆ. ದಕ್ಷಿಣ ಭಾರತದ ವಿದ್ಯಾನಗರದಲ್ಲಿ 2 ಬ್ರಾಹ್ಮಣರು ವಾಸಿಸುತ್ತಿದ್ದರಂತೆ. ಅವರಲ್ಲಿ ಒಬ್ಬ ವೃದ್ಧ ಮತ್ತೊಬ್ಬ ಯುವಕ. ಇಬ್ಬರು ಒಮ್ಮೆ ಜೊತೆಗೂಡಿ ತೀರ್ಥಕ್ಷೇತ್ರಗಳನ್ನ ಸಂದರ್ಶಿಸಲು ಹೊರಟರು. ದಾರಿಯುದ್ದಕ್ಕೂ ಯುವಕನು ವೃದ್ಧನ ಸೇವೆ ಮಾಡಿದ. ಅವರು ಗಯಾ, ಕಾಶಿ, ಪ್ರಯಾಗ, ಮಥುರಾಗಳನ್ನ ಸಂದರ್ಶಿಸಿ ಕೊನೆಗೆ ವೃಂದಾವನಕ್ಕೆ ಬರ್ತಾರೆ. ವೃಂದಾವನದ 12 ವನಗಳನ್ನು ಸಂದರ್ಶಿಸಿದ ಬಳಿಕ ಅವರು ವೃಂದಾವನದ ನಗರಿಯಲ್ಲಿದ್ದ ಗೋಪಾಲ ಮಂದಿರಕ್ಕೆ ಬರ್ತಾರೆ. ಅಲ್ಲಿ ಯುವಕನ ಸೇವೆಯಿಂದ ಸಂಪ್ರೀತನಾದ ವೃದ್ಧನು ಅವನಿಗೆ ಊರಿಗೆ ಹಿಂದಿರುಗಿದ ಬಳಿಕ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡುವೆನೆಂದು ಹೇಳಿದ. ಆದರೆ ಯುವಕನು ತಾನು ಬಡವ, ಆದರೆ ನೀವು ಆಗರ್ಭ ಶ್ರೀಮಂತರು, ಹೇಗೆ ನಮ್ಮ ನಡುವೆ ಸಂಬಂಧ ಬೆಳೆಯಲು ಸಾಧ್ಯ? ಈ ಮದುವೆ ನಡೆಯುವುದು ಸಾಧ್ಯವಿಲ್ಲವೆಂದು ವೃದ್ಧನೊಂದಿಗೆ ವಾದಿಸಿದ. ಅಲ್ಲದೆ ಆ ವೃದ್ಧನು ಒಪ್ಪಿದ್ದರೂ ಕೂಡ ಅವನ ಮನೆ ಮಂದಿ ಇದಕ್ಕೊಪ್ಪುವುದಿಲ್ಲವೆಂದು ವಾದಿಸ್ತಾನೆ ಆ ಬಡ ಯುವಕ. ಆದರೆ ವೃದ್ಧನು ತನ್ನ ಮಗಳು ತನ್ನ ಸೊತ್ತಾದ್ದರಿಂದ ಅವಳನ್ನ ಯಾರಿಗಾದರೂ ಕೊಡುವ ಅಧಿಕಾರ ತನ್ನದೆಂದು ತಾನು ಯುವಕನಿಗೆ ಅವಳನ್ನ ಕೊಟ್ಟೇ ಕೊಡುತ್ತೇನೆಂದು ಹೇಳಿದ. ಅದಕ್ಕೆ ಯುವಕನು ಇದು ನಿಜವಾದ್ರೆ ಈ ಮಾತನ್ನ ಆ ದೇವಾಲಯದ ಗೋಪಾಲನ ಮುಂದೆ ಹೇಳಿ ಅವನನ್ನೇ ಸಾಕ್ಷಿಯಾಗಿರಿಸಬೇಕೆಂದ. ಅದಕ್ಕೆ ಮುದುಕ ಕೂಡ ಸರಿ ಎಂದು ಒಪ್ಪಿದ. ಶ್ರೀ ಗೋಪಾಲನ ವಿಗ್ರಹದ ಮುಂದೆಯೇ ಯುವಕನಿಗೆ ಮಾತು ಕೊಟ್ಟ. ಆನಂತರ ಅವರಿಬ್ಬರು ತಮ್ಮ ತಮ್ಮ ಊರಿಗೆ ಹಿಂತಿರುಗಿದರು. ಮನೆಗೆ ಮರಳಿದ ಬಳಿಕ ಆ ವೃದ್ಧ ಈ ವಿಷಯವನ್ನ ಮನೆಯಲ್ಲಿ ಪ್ರಸ್ತಾಪ ಮಾಡಿದ. ಆದರೆ ಮನೆಯವರು ಯಾರೂ ಸುತಾರಾಮ್ ಒಪ್ಪಲೇ ಇಲ್ಲ. ತಮ್ಮನ್ನ ಧಿಕ್ಕರಿಸಿ ಮುಂದುವರೆದ್ರೆ ತಾವೆಲ್ಲರೂ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆಂದು ಹೆದರಿಸ್ತಾರೆ. ಆದರೆ ಆ ವೃದ್ಧ ಬ್ರಾಹ್ಮಣ ತಾನು ಮಾತು ಕೊಟ್ಟಿದ್ದೇನೆಂದು ಪರಿತಪಿಸಿದಾಗ ಅವನ ಹಿರಿಯ ಮಗ ಒಂದು ಉಪಾಯವನ್ನ ತಿಳಿಸಿದ. ಅದೇನೆಂದ್ರೆ ಆ ಯುವಕನಿಗೆ ತಾನು ಏನನ್ನ ಹೇಳಿ ಪ್ರಮಾಣ ಮಾಡಿದ್ದೇನೋ ಅದು ನೆನಪಿಲ್ಲವೆಂದು ಹೇಳುವಂತೆ ಹೇಳಿದ. ಇದರಿಂದ ನೊಂದ ಆ ಬ್ರಾಹ್ಮಣ ತನ್ನ ಮಾತನ್ನು ಬಾಂಧವರನ್ನು ಉಳಿಸುವಂತೆ ಶ್ರೀಕೃಷ್ಣನನ್ನ ಬೇಡಿಕೊಂಡ. ಇದಾದ ಸ್ವಲ್ಪ ದಿನಗಳಲ್ಲೇ ಯುವ ಬ್ರಾಹ್ಮಣನು ಹೆಣ್ಣು ಕೇಳಿಕೊಂಡು ಇವರ ಬಳಿಗೆ ಬಂದ. ಆದರೆ ಈತ ಏನನ್ನೂ ಮಾತನಾಡಲಿಲ್ಲ. ಯುವಕನು ಮತ್ತೆ ಮತ್ತೆ ಕೇಳಿದಾಗಲೂ ವೃದ್ಧನ ಮಗ ಆ ಯುವಕನನ್ನ ಹೊಡೆಯಲು ಹೊರಟ. ಯುವಕನು ಹೊರಟು ಹೋಗಿ ಮರುದಿನ ಗ್ರಾಮದ ಜನರನ್ನ ಸೇರಿಸಿಕೊಂಡು ಬಂದ. ಅವರೆಲ್ಲರೂ ವೃದ್ಧ ಬ್ರಾಹ್ಮಣನನ್ನ ವಿಚಾರಿಸ್ತಾರೆ. ಅವನು ತಾನೇನು ಹೇಳಿದೆನೋ ತನಗೆ ನೆನಪಿಲ್ಲವೆಂದ. ಇದೇ ಸಂದರ್ಭವನ್ನ ಉಪಯೋಗಿಸಿಕೊಂಡು ಅವನ ಮಗ ಒಂದು ಕಥೆಯನ್ನ ಕಟ್ಟಿದ. ಅದೇನೆಂದ್ರೆ, ತೀರ್ಥಯಾತ್ರೆ ಮಾಡುತ್ತಿದ್ದಾಗ ನನ್ನ ತಂದೆ ತಮ್ಮ ಬಳಿ ಬಹಳ ಹಣವನ್ನ ಇರಿಸಿಕೊಂಡಿದ್ರು. ಅವರ ಬಳಿ ಈ ಯುವಕನೊಬ್ಬನೇ ಇದ್ದುದರಿಂದ ಆ ಹಣವನ್ನ ನೋಡಿದ್ದ ಈತ ಅದನ್ನ ಕದಿಯಲೆಂದು ಅವರಿಗೆ ತಿನ್ನಲು ದತ್ತೂರದ ಹಣ್ಣನ್ನ ಕೊಟ್ಟ. ಅದನ್ನ ತಿಂದ ನಮ್ಮ ತಂದೆ ಚಿತ್ತ ಭ್ರಮೆಗೊಳಗಾದಾಗ ಇವನು ಅವರ ಹಣವನ್ನ ಕದ್ದು ಬಿಟ್ಟಿದ್ದಾನೆ. ಅವರಿಗೆ ಜ್ಞಾನ ಮರುಕಳಿಸಿದಾಗ ಇವನು ಆ ಹಣವನ್ನ ಯಾರೋ ಕಳ್ಳ ಕದ್ದನೆಂದು ಸುಳ್ಳು ಹೇಳಿದ.
ಈಗ ನನ್ನ ತಂದೆ ಮಗಳನ್ನ ಕೊಡುವೆನೆಂದಿದ್ದರು ಎಂದು ಸುಳ್ಳು ಹೇಳುತ್ತಿದ್ದಾನೆ. ಇಂಥ ಬಡ ಬ್ರಾಹ್ಮಣನಿಗೆ ನನ್ನ ತಂಗಿಯನ್ನ ಕೊಡುವುದು ಯೋಗ್ಯವಾ, ನೀವೇ ನಿರ್ಧರಿಸಿ ಎಂದ. ಆತ ಹೀಗೆ ಹೇಳಿದ್ದನ್ನ ಕೇಳಿ ಜನರಿಗೆ ಯುವಕನ ಬಗ್ಗೆ ಸ್ವಲ್ಪ ಅನುಮಾನವಾಯಿತು. ಹುಡುಗಿಗಾಗಿ ಆತ ದಾರಿ ತಪ್ಪಿರಬಹುದೆಂದು ಭಾವಿಸ್ತಾರೆ. ಆಗ ಯುವಕನು ವೃದ್ಧನು ಹೇಗೆ ತನ್ನ ಸೇವೆಯನ್ನ ಮೆಚ್ಚಿ ಮಾತು ಕೊಟ್ಟಿದ್ದನೆಂದು, ತಾನೇ ಅದು ನಡೆಯದಿಂದಾಗ ಗೋಪಾಲ ವಿಗ್ರಹವನ್ನೇ ಸಾಕ್ಷಿಯಾಗಿಟ್ಟುಕೊಂಡು ಮಾತು ಕೊಟ್ಟಿದ್ದನೆಂದು ಹೇಳಿದ. ಆಗ ವೃದ್ಧ ಬ್ರಾಹ್ಮಣನ ಮಗ ಮಾತನಾಡಿ, ಆ ಗೋಪಾಲನೇ ಸಾಕ್ಷಿ ಹೇಳಿದ್ರೆ ತಾನು ತನ್ನ ತಂಗಿಯನ್ನ ಕೊಡುವೆನೆಂದ. ಶ್ರೀಕೃಷ್ಣನು ಬಹಳ ಕರುಣಾಶಾಲಿಯಾದುದರಿಂದ ಅವನು ಬಂದೇ ಬರುತ್ತಾನೆಂದು ವೃದ್ಧನು ಭಾವಿಸ್ತಾನೆ. ಆದರೆ ಅವನ ಮಗನು ಒಂದು ವಿಗ್ರಹವು ಬರಲು ಸಾಧ್ಯವೇ ಇಲ್ಲವೆಂದು ಭಾವಿಸಿ ಇದು ಒಳ್ಳೆಯ ತೀರ್ಮಾನವೆಂದ. ಆಗ ಯುವಕನು ಪುನಃ ವೃದ್ಧನ ಮಾತಿಗೆ ತಪ್ಪಬಹುದೆಂದು ಇದನ್ನ ಬರೆಸಿ ದಾಖಲು ಮಾಡಿಕೊಂಡ. ವೃಂದಾವನಕ್ಕೆ ಹೋಗಿ ಶ್ರೀ ಗೋಪಾಲನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ನಡೆದುದೆಲ್ಲವನ್ನ ನಿವೇದಿಸಿಕೊಂಡ ಹಾಗೂ ಸಾಕ್ಷಿಯಾಗಿ ಬರುವಂತೆ ಬೇಡಿಕೊಂಡ. ಅವನ ಭಕ್ತಿಗೆ ಮೆಚ್ಚಿದ ಶ್ರೀಕೃಷ್ಣ ಪರಮಾತ್ಮ, ನೀನು ಹಿಂದಿರುಗಿ ಹೋಗಿ ಎಲ್ಲರನ್ನೂ ಸೇರಿಸು, ಆನಂತರ ನನ್ನನ್ನು ಸ್ಮರಿಸಿದ ಕೂಡಲೇ ನಾನು ಪ್ರತ್ಯಕ್ಷನಾಗಿ ಸಾಕ್ಷಿ ಹೇಳುತ್ತೇನೆ ಎಂದ. ಆದರೆ ಯುವಕನು ಒಪ್ಪದೆ ತನ್ನೊಂದಿಗೆ ಬರುವಂತೆ ಬೇಡಿಕೊಂಡ. ಅದಕ್ಕೆ ಶ್ರೀಕೃಷ್ಣನು, ವಿಗ್ರಹವು ನಡೆದು ಬರುವುದು ಎಲ್ಲಾದರೂ ಸಾಧ್ಯವಾ ಎನ್ನಲು ಯುವಕನು, ವಿಗ್ರಹವು ನನ್ನೊಂದಿಗೆ ಮಾತನಾಡುತ್ತಿರುವಾಗ ನಡೆದು ಬರಲಾಗುವುದಿಲ್ಲವಾ ಪ್ರಭು, ನೀನು ಬರಿಯ ವಿಗ್ರಹವಲ್ಲ, ನೀನೇ ನಂದ ಮಹಾರಾಜನ ಮಗ ಶ್ರೀಕೃಷ್ಣ ಪರಮಾತ್ಮ ತಾನೆ. ಆ ವೃದ್ಧ ಬ್ರಾಹ್ಮಣನ ಮಾತನ್ನುಳಿಸಲು ಹಿಂದೆಂದೂ ಮಾಡಿರದ ಈ ಅದ್ಭುತ ಕಾರ್ಯವನ್ನ ಮಾಡು ಎಂದು ಬೇಡಿಕೊಳ್ತಾನೆ. ಅದಕ್ಕೆ ಶ್ರೀಕೃಷ್ಣನು, ಆಗಲಿ, ನಾನು ನಿನ್ನ ಹಿಂದೆ ನಡೆದು ಬರುತ್ತೇನೆ, ಆದರೆ ನೀನು ಹಿಂದೆ ತಿರುಗಿ ನನ್ನನ್ನು ನೋಡಬಾರದು. ಹಾಗೆ ನೀನು ನೋಡಿದ್ರೆ ನಾನು ಕೂಡಲೇ ಅಲ್ಲೇ ನಿಂತು ಬಿಡುತ್ತೇನೆ. ನನ್ನ ಕಾಲ್ಗೆಜ್ಜೆಗಳ ಶಬ್ದದಿಂದ ನಾನು ಬರುತ್ತಿರುವೆನೆಂದು ನೀನು ತಿಳಿಯಬಹುದು ಎಂದ. ಯುವಕನು ಅದಕ್ಕೆ ಒಪ್ಪಿ ನಡೆಯುತ್ತಾ ಹೋದ. ಶ್ರೀಕೃಷ್ಣನು ಅವನನ್ನ ಹಿಂಬಾಲಿಸತೊಡಗಿದ. ಶ್ರೀಕೃಷ್ಣನ ಗೆಜ್ಜೆ ಶಬ್ದ ಕೇಳಿ ಬರುತ್ತಿದ್ದುದರಿಂದ ಆತ ಬರುತ್ತಿದ್ದಾನೆಂಬ ಧೈರ್ಯದಲ್ಲೇ ಬ್ರಾಹ್ಮಣನು ಮುಂದೆ ಮುಂದೆ ಹೋದ. ಆದರೆ ಅವನು ಗೋದಾವರಿ ನದಿಯಲ್ಲಿ ಇಳಿದು ನದಿ ದಾಟಿದಾಗ ಕಾಲು ಒದ್ದೆಯಾಯಿತು. ಆ ನಂತರ ಮಣ್ಣಿನಲ್ಲಿ ಕಾಲಿಟ್ಟು ಬರುವಾಗ ಶ್ರೀಕೃಷ್ಣನ ಗೆಜ್ಜೆ ಶಬ್ದ ಕೇಳಲಿಲ್ಲ. ಗಾಬರಿಯಾದ ಬ್ರಾಹ್ಮಣನು ಹಿಂದೆ ತಿರುಗಿ ನೋಡಲು ಶ್ರೀಕೃಷ್ಣನು ಅಲ್ಲೇ ನಿಂತುಬಿಟ್ಟ. ಅಷ್ಟು ಹೊತ್ತಿಗೆ ಅವರು ವಿದ್ಯಾನಗರದ ಹೊರವಲಯಕ್ಕೆ ಬಂದಿದ್ರು. ಬ್ರಾಹ್ಮಣನು ಊರಿನೊಳಗೆ ಹೋಗಿ ಗೋಪಾಲನ ಶ್ರೀ ವಿಗ್ರಹವು ಸಾಕ್ಷಿ ಹೇಳಲು ಬಂದಿದೆ ಎಂದು ಜನರಿಗೆ ಹೇಳುತ್ತಾ ಎಲ್ಲರನ್ನೂ ಕರೆದೊಯ್ತಾನೆ. ಎಲ್ಲರೂ ಶ್ರೀ ವಿಗ್ರಹವನ್ನು ನೋಡಿ ಸ್ತಂಭೀಭೂತರಾದರು. ವೃದ್ಧ ಬ್ರಾಹ್ಮಣನು ಶ್ರೀ ವಿಗ್ರಹಕ್ಕೆ ಉದ್ದಂಡ ನಮಸ್ಕಾರವನ್ನು ಮಾಡಿದ. ಆಗ ಶ್ರೀ ಗೋಪಾಲನು ಎಲ್ಲರ ಮುಂದೆಯೂ ವೃದ್ಧ ಬ್ರಾಹ್ಮಣನು ಕೊಟ್ಟ ಮಾತಿನ ವಿಷಯದಲ್ಲಿ ಸಾಕ್ಷಿ ಹೇಳಿದ. ಎಲ್ಲರೂ ಭಗವಂತನಿಗೆ ಭಕ್ತಿಯಿಂದ ಪ್ರಣಾಮವನ್ನ ಮಾಡಿದರು. ಆನಂತರ ವೃದ್ಧನು ತಾನು ಮಾತು ಕೊಟ್ಟಂತೆ ತನ್ನ ಮಗಳನ್ನ ಯುವಕನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಹೀಗೆ ಮದುವೆಯಾದ ಬಳಿಕ ಗೋಪಾಲನು ತನ್ನ ಭಕ್ತರಿಬ್ಬರಿಗೂ ಒಂದು ವರವನ್ನ ಬೇಡಲು ಹೇಳಿದ. ಆಗ ಅವರಿಬ್ಬರು ಭಗವಂತನಿಗೆ ಈ ವಿಷಯ ಲೋಕಕ್ಕೆಲ್ಲ ತಿಳಿಯಲು ಇಲ್ಲಿಯೇ ನೆಲೆಸಿರುವಂತೆ ಬೇಡಿಕೊಳ್ತಾರೆ. ಹಾಗಾಗಿ ಭಗವಂತನು ಅಲ್ಲಿಯೇ ನೆಲೆಸಿದ. ಈ ವಿಷಯ ಎಲ್ಲೆಲ್ಲೂ ಹರಡಿ ಜನರು ಎಲ್ಲೆಡೆಯಿಂದಲೂ ಭಗವಂತನನ್ನ ನೋಡಲು ಬರತೊಡಗುತ್ತಾರೆ. ಸಾಕ್ಷಿ ಗೋಪಾಲನೆಂದು ಪ್ರಸಿದ್ಧನಾಗಿದ್ದ ಭಗವಂತನಿಗಾಗಿ ರಾಜ ಒಂದು ದೇವಾಲಯವನ್ನು ನಿರ್ಮಿಸಿದ. ಭಗವಂತನು ಹಾಗೆ ವಿದ್ಯಾನಗರಿಯಲ್ಲಿ ಬಹುಕಾಲ ನೆಲೆಸಿರಲು ಒಮ್ಮೆ ಒರಿಸ್ಸಾದ ರಾಜನಾದ ಪುರುಷೋತ್ತಮನು ವಿದ್ಯಾನಗರದ ರಾಜನನ್ನ ಯುದ್ಧದಲ್ಲಿ ಸೋಲಿಸಿ ಅವನ ಮಾಣಿಕ್ಯ ಸಿಂಹಾಸನವನ್ನ ವಶಪಡಿಸಿಕೊಂಡ. ಭಗವಂತನ ಭಕ್ತನಾಗಿದ್ದ ಆತ ಭಗವಂತನನ್ನು ತನ್ನ ರಾಜ್ಯಕ್ಕೆ ಬರುವಂತೆ ವಿನಮ್ರವಾಗಿ ಬೇಡಿಕೊಂಡ. ಹಾಗಾಗಿ ಭಗವಂತ ಕೂಡ ಒಪ್ಪಿದ. ಆಗ ಆತ ಭಗವಂತನ ಶ್ರೀ ವಿಗ್ರಹವನ್ನ ಕಟಕಗೆ ತಂದು ಪ್ರತಿಷ್ಠಾಪಿಸಿದ. ಆಗ ಈ ವಿಗ್ರಹವನ್ನ ನೋಡಿದ ಅವನ ರಾಣಿ ಭಕ್ತಿ ಪರವಶತೆಯಿಂದ ಅನೇಕ ಆಭರಣಗಳನ್ನು ಅರ್ಪಿಸ್ತಾಳೆ. ಶ್ರೀ ವಿಗ್ರಹದ ನಾಸಿಕದಲ್ಲಿ ಒಂದು ರಂಧ್ರವಿದ್ದಿದ್ದರೆ ತನ್ನಲ್ಲಿದ್ದ ಒಂದು ಅಮೂಲ್ಯವಾದ ಮುತ್ತಿನ ಮೂಗುತಿಯನ್ನ ಅರ್ಪಿಸಬಹುದಿತ್ತಲ್ಲ ಎಂದು ಆಕೆ ಪರಿತಪಿಸ್ತಾಳೆ. ಆಗ ಭಗವಂತ ಅವಳ ಕನಸಿನಲ್ಲಿ ಬಂದು ತನ್ನ ಬಾಲ್ಯದಲ್ಲಿ ತನ್ನ ತಾಯಿಯು ತನ್ನ ಮೂಗಿನಲ್ಲಿ ಒಂದು ರಂಧ್ರ ಮಾಡಿ ಮೂಗುತಿ ಹಾಕಿದ್ಲು, ಅದು ಈಗಲೂ ಇದೆ ಎಂದು ಹೇಳಿದಾಗ ಆಕೆ ತನ್ನ ಪತಿಯೊಂದಿಗೆ ಸಂತೋಷದಿಂದ ಬಂದು ಶ್ರೀ ವಿಗ್ರಹಕ್ಕೆ ಮೂಗುತಿ ತೊಡಿಸಿದಳು ಎಂಬ ದಂತಕತೆ ಕೂಡ ಇದೆ. ಇಲ್ಲಿ ರಾಧೆಯ ವಿಗ್ರಹ ಹೇಗೆ ಬಂತೆಂಬುದಕ್ಕೆ ಒಂದು ಸ್ಥಳ ಪುರಾಣ ಕೂಡ ಹೇಳ್ತಾರೆ. ಅದೇನೆಂದ್ರೆ, ಸಾಕ್ಷಾತ್ ರಾಧೆಯೇ ಗೋಪಾಲ ದೇವಾಲಯದ ಅರ್ಚಕರಾದ ವಿಲಾಸುವರ ಮೋಹ ಪಾತ್ರರ ಪುತ್ರಿಯಾಗಿ ಲಕ್ಷ್ಮಿ ಎಂಬ ಹೆಸರಿನಲ್ಲಿ ಜನಿಸ್ತಾಳೆ. ಅವಳು ಯೌವನಕ್ಕೆ ಕಾಲಿಟ್ಟಾಗ ವಿಚಿತ್ರ ಘಟನೆಗಳಾಗತೊಡಗಿದ್ವು. ಕೆಲವೊಮ್ಮೆ ಗೋಪಾಲಸ್ವಾಮಿಯ ಹಾರ ರಾತ್ರಿಯಲ್ಲಿ ಲಕ್ಷ್ಮಿಯ ಹಾಸಿಗೆಯ ಮೇಲೆ ಕಂಡುಬರ್ತಿತ್ತು. ಕೆಲವೊಮ್ಮೆ ಲಕ್ಷ್ಮಿಯ ವಸ್ತ್ರ ಗೋಪಾಲಸ್ವಾಮಿಯ ಮುಚ್ಚಿದ ಕೋಣೆಯಲ್ಲಿ ಬೆಳಗ್ಗೆ ಅದನ್ನು ತೆರೆದಾಗ ಕಂಡುಬರ್ತಿತ್ತು. ಈ ವಿಷಯ ಒಬ್ಬರಿಂದೊಬ್ಬರಿಗೆ ಹರಡುತ್ತಾ ಕೊನೆಗೆ ರಾಜನಿಗೂ ತಲುಪುತ್ತೆ.
ಆಗ ಪಂಡಿತರೊಡನೆ ಸಮಾಲೋಚನೆ ನಡೆಸಿ ಗೋಪಾಲಸ್ವಾಮಿಯ ಪಕ್ಕದಲ್ಲಿ ರಾಧಾದೇವಿಯ ವಿಗ್ರಹವನ್ನ ಸ್ಥಾಪಿಸಬೇಕೆಂದು ತೀರ್ಮಾನಿಸಲಾಯಿತು. ಅಂತೆಯೇ ಪ್ರತಿಷ್ಠಾಪಿಸಿದರು ಕೂಡ. ಆದರೆ ವಿಗ್ರಹವನ್ನ ಪ್ರತಿಷ್ಠಾಪಿಸುತ್ತಿರುವಾಗ ಲಕ್ಷ್ಮಿಯು ಕೊನೆ ಉಸಿರೆಳೆದು ಮೃತಳಾಗ್ತಾಳೆ. ಆಗ ನೋಡಿದ್ರೆ ಆ ವಿಗ್ರಹ ಲಕ್ಷ್ಮಿಯನ್ನೇ ಹೋಲುತ್ತಿತ್ತು. ಇದರಿಂದ ಎಲ್ಲರಿಗೂ ಅತ್ಯಾಶ್ಚರ್ಯವಾಯಿತು. ಹೀಗೆ ರಾಧಾ ಕೃಷ್ಣರ ವಿಗ್ರಹಗಳನ್ನು ದರ್ಶಿಸಿದ್ದಕ್ಕಾಗಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 9ನೆಯ ದಿನದಂದು ಹಬ್ಬವನ್ನು ಆಚರಿಸ್ತಾರೆ. ಹೀಗೆ ವಿಗ್ರಹವೇ ಸಾಕ್ಷಿ ಹೇಳಿದ ಅಪೂರ್ವ ಕತೆ ಹೊಂದಿರುವ ಸಾಕ್ಷಿ ಗೋಪಾಲ ದೇವಾಲಯ ಭಾರತದಲ್ಲೇ ಒಂದು ವಿಶಿಷ್ಟ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವೆಂದರೆ ಆಮ್ಲ ನವಮಿ. ಹಬ್ಬದ ಸಂದರ್ಭದಲ್ಲಿ ಈ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಈ ವಿಶೇಷ ಸಂದರ್ಭದಲ್ಲಿ ಭಕ್ತರಿಗೆ ರಾಧಾ ದೇವಿಯ ಪಾದಗಳನ್ನು ಸ್ಪರ್ಶಿಸಲು ಅವಕಾಶವನ್ನು ನೀಡಲಾಗುತ್ತೆ. ಜನ್ಮಾಷ್ಟಮಿ, ರಾಧಾ ಅಷ್ಟಮಿ ಮತ್ತು ಹೋಳಿ ದೇವಾಲಯದಲ್ಲಿ ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುವ ಇತರೆ ಹಬ್ಬಗಳು. ಈ ದೇವಾಲಯವು ಕಳಿಂಗ ವಾಸ್ತುಶೈಲಿಯನ್ನು ಹೊಂದಿದ್ದು ಪ್ರಸಿದ್ಧ ಜಗನ್ನಾಥ ದೇವಾಲಯವನ್ನು ಹೋಲುತ್ತೆ. ಇದರ ಮುಖ್ಯ ವರಾಂಡದಲ್ಲಿ ಹಲವಾರು ಗಂಟೆಗಳಿದ್ದು ಸಭಾಂಗಣವು ಗೋಡೆಗಳ ಮೇಲೆ ಸುಂದರವಾದ ವಿನ್ಯಾಸಗಳನ್ನು ಹೊಂದಿದೆ. ಮುಖ್ಯ ಗರ್ಭಗುಡಿಯಲ್ಲಿ ಕೊಳಲು ನುಡಿಸುತ್ತಿರುವ ಕೃಷ್ಣನ ದೊಡ್ಡ ಪ್ರತಿಮೆ ಮತ್ತು ಆತನ ಪಕ್ಕದಲ್ಲಿ ರಾಧೆಯ ಕಂಚಿನ ವಿಗ್ರಹವಿದೆ. ಸಾಧ್ಯವಾದರೆ ತಾವು ಕೂಡ ಇಲ್ಲಿಗೆ ತೆರಳಿ ಒಮ್ಮೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಪಡೆಯಿರಿ. ಇವಿಷ್ಟು ಸಾಕ್ಷಿ ಗೋಪಾಲನ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.